in the beginning. Amen. Hallelujah. ತಂದೆಯಾದ ದೇವರಲ್ಲಿ ನೀನೇನಾಗಿರ್ಬೇಕು, ಜ್ಞಾನಿ ಆಗಿರ್ಬೇಕು ಎಂಬ ವಾಕ್ಯ ಸಂದೇಶವನ್ನು ನಾವು ನೋಡಿದ್ವಿ. ಈ ದಿನದ ವಾಕ್ಯ ಸಂದೇಶಕ್ಕಾಗಿ ಸತ್ಯವನ್ನ ತಿಳಿಯಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡ್ತದೆ ಎಂಬುದಾಗಿ. ಹಾಗಾದ್ರೆ ಸತ್ಯವನ್ನ ತಿಳಿಯಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡ್ತದೆ ಎಂಬ ವಾಕ್ಯವನ್ನು ನಾವು ನೋಡುವಾಗ ನಾವು ಯಾವ ಸತ್ಯವನ್ನ ಅರಿಯಬೇಕು? ನಾವು ಯಾವ ಸತ್ಯವನ್ನ ಅರಿತರೆ ಆ ಸತ್ಯವು ನಮ್ಮನ್ನ ಬಿಡುಗಡೆ ಮಾಡಿ ನಡೆಸುವಂತದ್ದಾಗಿದೆ ಎಂಬುದಾಗಿ ನಾವು ಈ ದಿನ ತಿಳ್ಕೊಳ್ಳೋಣ ಪ್ರಿಯರೇ. ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ. ಒಂದು ಚಿಕ್ಕ ಪ್ರಧಾನಾದ ಪವಿತ್ರಾತ್ಮರಾದ ತಂದೆಯೇ, ಈ ದಿನ ನಿನ್ನ ಕೃಪಾ ವಾಕ್ಯಕ್ಕೆ ನನ್ನನ್ನು ಒಪ್ಪಿಸಿಕೊಡ್ತಾನೆ. ಕರ್ತನೇ, ನೀನು ನನ್ನನ್ನ ಅಪ್ಪ ಈ ನಿನ್ನ ಮಕ್ಕಳಿಗೆ ನಿನ್ನ ಜೀವವುಳ್ಳ ವಾಕ್ಯವನ್ನ ಹೇಗೆ ಬೋಧನೆ ಮಾಡಬೇಕು, ಏನನ್ನ ತಿಳಿಸಬೇಕೆಂಬುದಾಗಿ ನೀವು ನನ್ನ ಮೂಲಕ ನಿಮ್ಮ ಚಿತ್ತದಂತೆ ತಿಳಿಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಈ ವಾಕ್ಯವನ್ನು ನೋಡೋಣ. ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ, ಪೌಲರು ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಕ್ರಿಸ್ತನೊಂದಿಗೆ ನಾನು ಕೂಡ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಈಗ ಪ್ರೀತಿಯ ದೇವಜನರೇ, ನಾನು ನನ್ನ ತಂದೆಯೊಂದಿಗೆ ಈಗ ಶಿಲುಬೆಯ ಮೇಲೆ ಸತ್ತಿದ್ದೇನೆ. ಯಾವ ವಿಷಯದಲ್ಲಿ ನೀನು ಸತ್ತು ಹೋಗಿದ್ಯಾ? ನೀನು ಯಾವ ವಿಷಯದಲ್ಲಿ ನಿನ್ನ ತಂದೆಯಾದ ದೇವರೊಟ್ಟಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದೆಯಾ? ಮಾತಾಡ್ಬೇಕು ನೀವು. ನೀವು ನಿಮ್ಮ ತಂದೆಯ ಒಟ್ಟಿಗೆ ಶಿಲುಬೆಗೆ, ಇಲ್ಲಿ ವಾಕ್ಯ ಹೇಳ್ತದೆ, ನಾನು ನನ್ನ ತಂದೆಯ ಕೂಡ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಎಂಬ ವಿಷಯವನ್ನ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೀನು ಕೂಡ, ನೀನು ಎಂಬುದಾಗಿ ನಾನು, ನೀನು ಎಲ್ಲರೂ ಕೂಡ ಯಾವ ವಿಷಯದಲ್ಲಿ ನಿಮ್ಮ ತಂದೆಯ ಜೊತೆಯಲ್ಲಿ ಶಿಲುಬೆಗೆ ಇದನ್ನು ತಿಳ್ಕೋಬೇಕು. ಈಗ ಯೇಸುವನ್ನು ನಾನು ನಂಬಿದ್ದೀನಿ, ಈಗ ಯೇಸುವನ್ನು ನಾನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಂಡಿದ್ದೀನಿ. ನನ್ನ ಯೇಸು ನನ್ನ ಪಾಪಗಳಿಗೋಸ್ಕರ ಆತನು ತನ್ನ ಮೇಲೆ ಹೊತ್ತು ಶಿಲುಬೆ ಮೇಲೆ ಏನ್ ಮಾಡಿದ್ರು? ಮರಣವನ್ನು ಹಪ್ಪಿದ್ರು, ಮತ್ತೆ ಪುನರುತ್ಥಾನವಾದರು. ಈಗ ನಾನು ನೂತನವಾಗಿ, ಅಂದ್ರೆ ಹೊಸಬನಾಗಿ ಕರ್ತನಲ್ಲಿ ಇದ್ದೇನೆ. ಈಗ ನೀವು ಯಾವ ವಿಷಯದಲ್ಲಿ ಕರ್ತನೊಟ್ಟಿಗೆ ಮರಣವನ್ನು ಹೊಂದಿದ್ದೀರಾ, ಈಗ ಹೇಗೆ ನೂತನವಾಗಿದ್ದೀರಿ? ಪಾಪ ಅಂದ್ರೆ ಏನು? ಪಾಪದ ವಿಷಯದಲ್ಲಿ ಮರಣವನ್ನ ನಾವು ದೇವರ ಮೇಲೆ ನಮ್ಮ ಪಾಪಗಳೆಲ್ಲ ಆತ ಮೇಲೆ ಹೊತ್ತಿದ್ದೀವಿ. ಈಗ ನಾವು ಕೂಡ ಅವರೊಟ್ಟಿಗೆ ದೀಕ್ಷಾ ಸ್ನಾನದ ಮೂಲಕ ಅಥವಾ ನಂಬಿಕೆಯ ಮೂಲಕ ಸತ್ತು ಈ ಕ್ರಿಸ್ತನಲ್ಲಿ ನೂತನವಾಗಿ ಪುನರುತ್ಥಾನ, ಅಂದ್ರೆ ಜೀವದಿಂದ ಉಳಿದಿದ್ದೇವೆ, ಅಂದ್ರೆ ನೂತನವಾಗಿದ್ದೇವೆ. ನಮ್ಮ ಸ್ವಭಾವಗಳು ನೂತನವಾಗಿದೆ. ಅಂದ್ರೆ ಪಾಪ ಅಂದ್ರೆ ಏನು? ಇನ್ನು ಜೀವಿಸುವವನು ನಾನಲ್ಲ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಿನ್ನ ದೇಹ ಏನಾಗಿದೆ? ದೇವರ ಆಲಯ ಆಗಿದೆ ಅಂತಾನೆ. ಹಲ್ಲೆಲೂಯಾ. ದೇವರ ಆಲಯವನ್ನ, ನಮ್ಮ ದೇಹವನ್ನೇ ಆಲಯವಾಗಿ ಮಾಡಿಕೊಂಡು ಇನ್ನು ನಾನಲ್ಲ ಜೀವಿಸುವವನು, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ ಅನ್ನುವ ಮಾತಿಗೆ ನಾವು ಹಲ್ಲೆಲೂಯಾ, ಒಂದು ಆಮೆನ್ ಅಂತ ಹೇಳ್ರಿ. ಹಲ್ಲೆಲೂಯಾ, ಆಮೆನ್. ಈಗ ನಿನ್ನಲ್ಲಿ ಕ್ರಿಸ್ತನು ಇದ್ದಾನೆ ಎಂದ ಮೇಲೆ ನೀನು ಲೋಕದ ಪಾಲಿಗೆ ಏನಾಗಿದೆಯಾ? ಸತ್ತೋಗಿದೆಯಾ. ಯಾವ ವಿಷಯದಲ್ಲಿ ಸತ್ತೋಗಿದೆಯಾ? ಪಾಪ ಅಂದ್ರೆ ಏನು? ಆಸೆ, ಆಕಾಂಕ್ಷೆ, ವ್ಯಭಿಚಾರ, ಸುಳ್ಳು, ಅಂದ್ರೆ ವಿಗ್ರಹ, ಇನ್ನು ಅನೇಕ ಏನೇನು, ಅಂದ್ರೆ ಪಾಪದ ವಿಷಯದಲ್ಲಿ ಬರುವಂತ ಎಲ್ಲಾ ವಿಷಯಗಳಲ್ಲಿ ನೀನೇನಾಗಿದೆ? ಇವತ್ತು ನಿನ್ನ ತಂದೆಯೊಟ್ಟಿಗೆ ಸತ್ತು ನೀನು ಕರ್ತನಲ್ಲಿ ನೂತನವಾಗಿದೆಯಾ? ನೀನು ಬದುಕುಳಿದಿದೆಯಾ? ಅಂದ್ರೆ ನಿನ್ನ ಜೀವಿಸುವವನು ನಾನಲ್ಲ, ನನ್ನ ಪಾಪಗಳಲ್ಲ, ನಾನು ನನ್ನಲ್ಲೇ ನನ್ನ ತಂದೆ ಜೀವಿಸ್ತಾ ಇದ್ದಾನೆ. ಆದ್ರೆ ಅದಕ್ಕೋಸ್ಕರ ನಾನು ಈ ದಿನ ನನ್ನ ತಂದೆಯ ಕೃಪೆಯಿಂದ ಬದುಕಿದ್ದೇನೆ. ಈಗ ನಾನಲ್ಲ ಜೀವಿಸ್ತಾ ಇರೋದು, ನನ್ನಲ್ಲಿ ಯೇಸು
ಅಂದ್ರೆ ನಾನು ಪರಿಶುದ್ಧನು, ನಾನು ನೀತಿವಂತನಾಗಿದ್ದೇನೆ, ನನ್ನ ಹಳೆ ಎಲ್ಲಾ ಸ್ವಭಾವಗಳು ನನ್ನಿಂದ ಬಿಟ್ಟು ಹೋಗಿದ್ದಾವೆ. ಹಲ್ಲೆಲೂಯಾ. ಬಿಟ್ಟಿದ್ದೀರಾ? ನಾವು ನೂತನವಾಗ್ಬೇಕಂದ್ರೆ, ಈಗ ತಂದೆ ನನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ, ನಾನು ನೂತನ ಆಗ್ಲೇಬೇಕು ಪ್ರೀತಿಯ ಜೊತೆ. ಈಗ ಯೇಸುವನ್ನು ನಂಬಿದ್ರೆ ಪರಲೋಕ ನಿಜ, ಯಾವುದೇ ಕಾರಣಕ್ಕೂ ಅದು ಮೊದಲು ಇನ್ನು ಬೇರೆ ಮಾತೇ ಇಲ್ಲ. ಆದ್ರೆ ನಾವು ಯೇಸುವನ್ನು ನಂಬಿದ್ದೇವೆ ಅಂತಲೇ ನಾನು ಅಂದುಕೊಳ್ಳುತ್ತಲೇ ನಂಬುತ್ತಲೇ ನಾನು ಲೋಕದವನಾಗಿ ಲೋಕದ ಕಾರ್ಯಗಳಿಗೆ ಜೀವಿಸುವವನಾದ್ರೆ ನಾವು ಯಾವ ರೀತಿಯಲ್ಲಿ ಪರಿಶುದ್ಧರಾಗಿದ್ದೇವೆ, ಯಾವ ರೀತಿಯಲ್ಲಿ ನಾವು ನೂತನ ಸ್ವಭಾವವನ್ನು ಹೊಂದಿಕೊಂಡಿದ್ದೇವೆ, ನಾವು ಯಾವ ವಿಷಯದಲ್ಲಿ ಸಾಕ್ಷೀಕರಿಸ್ತೇವೆ, ಯಾವ ವಿಷಯದಲ್ಲಿ ನಾವು ಕರ್ತನೊಟ್ಟಿಗೆ ಕರ್ತನೆ ನನ್ನ ದೇಹದಲ್ಲಿ ವಾಸ ಮಾಡ್ತಾ ಇದೆಯಾ ಅನ್ನುವ ಧೈರ್ಯ ನಮಗೆ ಬರ್ತದೆ. ನನ್ನ ತಂದೆ ಏನಾಗಿದ್ದಾನೆ? ಪರಿಶುದ್ಧನಾಗಿ. ನನ್ನ ತಂದೆ ಪರಿಶುದ್ಧನಾಗಿ. ಹಾಗಾದ್ರೆ ನನ್ನ ತಂದೆ ಪರಿಶುದ್ಧನಾದ ಮೇಲೆ ಆತನು ಹೇಳಿದಾನೆ, ಈ ದಿನ ನಿನ್ನ ಎಲ್ಲಾ ಪಾಪಗಳು ಕ್ರಿಸ್ತ ಯೇಸುವಿನ ನಾಮದಲ್ಲಿ ನೀನಿಟ್ಟಂತ ನಂಬಿಕೆಯಲ್ಲಿ ಕ್ಷಮಿಸಲ್ಪಟ್ಟಿವೆ. ನೀನು ಇನ್ಮೇಲೆ ಹಿಮಕ್ಕಿಂತಲೂ ಬೆಳ್ಳಗಾಗಿದ್ದೀಯಾ, ಅಂದ್ರೆ ಪರಿಶುದ್ಧವಾಗಿದ್ದೀಯಾ ಎಂಬುದಾಗಿ ಆ ಕರ್ತನು ತನ್ನ ಮರಣದ ಮೂಲಕ ನಮ್ಮನ್ನು ಪರಿಶುದ್ಧಪಡಿಸಿ ಪ್ರಚುರಪಡಿಸಿದ್ದಾರೆ, ತಿಳಿಯಪಡಿಸಿದ್ದಾರೆ ಸತ್ಯವಾಕ್ಯದ ಮೂಲಕ. ಇನ್ನು ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾನೆ ಅಂದ್ರೆ ನಾನೇನಾಗಿರ್ಬೇಕು? ಪರಿಶುದ್ಧನಾಗಿರ್ಬೇಕು ತಾನೆ. ನನ್ನ ಭಾವನೆಗಳು ಪರಿಶುದ್ಧ ಆಗಿರ್ಬೇಕು, ನನ್ನ ನೋಟ ಪರಿಶುದ್ಧ ಆಗಿರ್ಬೇಕು, ನನ್ನ ನಡೆನುಡಿಗಳು ಪರಿಶುದ್ಧ ಆಗಿರ್ಬೇಕು. ಯಾಕೆಂದ್ರೆ ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾನೆ. ಅಟ್ಲೀಸ್ಟ್ ನಮಗೆ ಆಗೋದೇ ಇಲ್ಲ, ನನಗೆ ಪರಿಶುದ್ಧನಾಗೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗುತ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಾವೇನ್ ಮಾಡ್ಬೇಕು? ಪ್ರಯತ್ನ ಪಡ್ಬೇಕು. ಪ್ರಯತ್ನವನ್ನ ಪಡುವಾಗ ನಾವೇನ್ ಮಾಡ್ತಾರೆ, ನಮ್ಮಲ್ಲಿ ವಾಸ ಮಾಡುವಂತ ನನ್ನ ತಂದೆಯಾದ ಪವಿತ್ರಾತ್ಮರು ನಮಗೆ ಸಹಾಯ ಮಾಡಿ ನಮಗೆ ಬೇಕಾದಂತ ವಿವೇಕ ಜ್ಞಾನವನ್ನ ದಯಪಾಲಿಸಿ ನಮ್ಮನ್ನು ನಡೆಸುವಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಓದ್ಕೊಳ್ಳೋಣ ಯೋಹಾನ 8ನೇ ಅಧ್ಯಾಯ 31-32ನೇ ವಚನ. ಆಗ ಯೇಸು ತನ್ನನ್ನ ನಂಬಿದ ಯಹೂದ್ಯರಿಗೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನ ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಯಾವ ಸತ್ಯವನ್ನ ತಿಳಿಯಬೇಕು ಎಂಬುದಾಗಿ ನಾವು ನೋಡುವಾಗ ಯೇಸುವೆ ಸತ್ಯ, ಯೇಸುವೆ ಮಾರ್ಗ, ಯೇಸುವೆ ನಿತ್ಯ, ಯೇಸುವೆ ಎಲ್ಲ ಎಂಬ ಸತ್ಯವನ್ನ ನಾವು ಅರಿತುಕೊಳ್ಳುವಾಗ, ನಾವು ತಿಳಿದುಕೊಳ್ಳುವಾಗ ಆ ಎಲ್ಲ ಆಪತ್ತು ವಿಪತ್ತು ಕೇಡು ಗಂಡಾಂತರಗಳಿಂದ ಆ ಸತ್ಯವೇ ನಿಮ್ಮನ್ನ ಬಿಡುಗಡೆ ಮಾಡುತ್ತದೆ. ಆಮೆನ್. ಹಲ್ಲೆಲೂಯಾ. ಹಾಗೆ ಪ್ರೀತಿಯ ದೇವತೆ ನಾವು ಸತ್ಯವಂತರಾಗಿ ಜೀವಿಸಬೇಕು. ಯಾಕೆಂದ್ರೆ ನಾವು ಸತ್ಯದ ಒಡನಾಟವನ್ನು ಹೊಂದಿದವರು, ಸತ್ಯದೊಟ್ಟಿಗೆ ಜೀವನ ಮಾಡ್ತಾ ಇರ್ತಕ್ಕಂಥದ್ದು, ಸತ್ಯವನ್ನೇ ನಮ್ಮಲ್ಲಿ ವಾಸ ಮಾಡ್ತಕ್ಕಂಥದ್ದು, ಆ ಸತ್ಯದ ಆತ್ಮನೇ ನಮ್ಮಲ್ಲಿ ಜೀವಿಸ್ತಕ್ಕಂಥದ್ದು. ಆ ಸತ್ಯವನ್ನೇ ಅರಿಯದೆ ನಾವು ಏನ್ ಮಾಡ್ತಾ ಇದ್ದೇವೆ? ಈ ದಿನ ಲೋಕದ ಕಾರ್ಯಗಳೊಟ್ಟಿಗೆ ಜೋಡ. ಪ್ರೀತಿಯ ದೇವ ಜನರೇ, ನಾವು ಬದುಕಿರುವ ಸ್ವಲ್ಪ ದಿನ, ಕೊಂಚವಾದಂತ ದಿನ. ನೋಡ್ರಿ, ಎಷ್ಟೋ ಆತ್ಮಗಳು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾವೆ, ಹೊರಟೋದು. ನಾವು ಕಣ್ಣಾರೆ ಕಂಡಿದ್ದೀವಿ, ಇದೇ ಕೈಯಾರಿಂದ ಮಣ್ಣನ್ನು ಎಷ್ಟೋ ಜನಕ್ಕೆ ಹಾಕಿದ್ದೇವೆ. ಇದನ್ನ ಸತ್ಯವನ್ನ ತಿಳಿದಂತ ನೀವು ಈ ಕೊಂಚವಾದ ಬದುಕಿಗೆ ದೀರ್ಘವಾದ ಆಲೋಚನೆ ಮಾಡಬೇಕು. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ಆಸೆಯು ಬಸುರಾಗಿ ಏನನ್ನ ಇರ್ತದೆ? ಪಾಪ. ಆ ಪಾಪ ಅಂದ್ರೆ ಏನು? ಮರಣ. ಎರಡನೇ ಮರಣ. ಅಂದ್ರೆ ನಮ್ಮ ಆಸೆಗಳು, ಅಂದ್ರೆ ಲೋಕದ ಆಸೆಗಳನ್ನ ನಾವು ಹೆಚ್ಚಾಗಿ ರೂಢಿಸಿಕೊಳ್ಳುವಾಗ ನಮ್ಮಲ್ಲಿ ಪಾಪಕ್ಕೆ ಪ್ರೇರೇಪಿಸ್ತದೆ. ಆ ಪಾಪವು ನಮಗೆ ಎರಡನೇ ಮರಣವನ್ನು ತರುವಂತದ್ದಾಗಿದೆ ಪ್ರೀತಿಯಲ್ಲಿ. ಯಾಕೆಂದ್ರೆ ಮನಸ್ಸು ಏನೆಲ್ಲ ಮಾಡುವಂಥದ್ದು, ಹೇಗೆಲ್ಲ ಬದುಕಂತದ್ದು. ಆದ್ರೆ ಕ್ರಿಸ್ತನು ಹೇಗೆಲ್ಲ ಬದುಕಿಲ್ಲ, ಏನೆಲ್ಲ ಮಾಡಿಲ್ಲ. ಆತನು ಮಾಡಿದ್ದೊಂದೇ,
ಅದು ಮೊದಲನೇ ವಾಕ್ಯದಲ್ಲಿ ನಾನು ಅವ್ರ ಮಾಲಿಂಗ್ ಬ್ರದರ್ ಕೇಳಿ ಅದಕ್ಕೆ ಬಿಡಿಸಿದೆ. ಗಲಾತ್ಯ 2:20 ಲಾಸ್ಟ್ನೇ ವಚನವಾದ ಆತನು ನನ್ನನ್ನು ಪ್ರೀತಿಸಿ ಅಲ್ಲಿಂದ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ನಿನಗೋಸ್ಕರ ನನಗೋಸ್ಕರ ತನ್ನನ್ನು ತಾನೇ ಏನ್ ಮಾಡ್ಕೊಂಡ? ಒಪ್ಪಿಸಿ ಬಿಟ್ಟನು. ಯಾರಿಗೆ ಒಪ್ಪಿಸಿ ಕೊಟ್ಟ? ನನಗೋಸ್ಕರ. ನಿಮ್ಮೆಲ್ಲರಿಗೋಸ್ಕರ ನಾವು ಕೊಡಬೇಕಾದಂತ ವೇದನೆ, ಕಷ್ಟ, ಹಿಂಸೆ, ನೋವು, ಆ ಮರಣ ಅವೆಲ್ಲವನ್ನ ತಾನು ಹೊತ್ತುಕೊಂಡು ಆ ಶಿಲುಬೆಯ ಮೇಲೆ ನಿನಗೋಸ್ಕರ ಜಡಿಯಲ್ಪಟ್ಟ. ತನ್ನನ್ನೇ ನಿಮ್ಮನ್ನ ಪ್ರೀತಿಸಿದಕ್ಕೋಸ್ಕರ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡ. ತನ್ನನ್ನೇ ತಾನು ಶಿಕ್ಷೆಗೆ ಒಳಪಡಿಸಿಕೊಂಡ. ಆತನ ಕೊರಡೆಗಳಿಂದ ಒಡೆದಂತ ಏಟು ನಮ್ಮನ್ನ ಗುಣಪಡಿಸುತ್ತೆ ಪ್ರಿಯ. ಆತನು ಪಟ್ಟಂತ ಬಾಧೆ ನಮ್ಮನ್ನು ಇನ್ನೂ ಕೂಡ ಬದುಕುಳಿಸಿದೆ ಪ್ರಿಯ. ಯಾಕೆಂದರೆ ಆತನು ಹೊತ್ತಿದ್ದು ನಮ್ಮ ಸಂಕಟಗಳೇ. ಹಲ್ಲೆಲೂಯಾ. ಹಾಗಾದ ಮೇಲೆ ನಾವು ಕೊಂಚವಾಗಿ ಬದುಕುವಂತ, ಸ್ವಲ್ಪವಾಗಿ ಬದುಕುವಂತ ಈ ಜೀವನವನ್ನ ಹೇಗೆ ಮಾಡ್ಬೇಕೆಂಬುದಾಗಿ ನೀವು ತಿಳಿದುಕೊಳ್ಳಿ. ಸತ್ಯವನ್ನ ತಿಳಿಯಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬ ರಹಸ್ಯವನ್ನ ನೀವು ಪ್ರತಿಯೊಬ್ಬರು ತಿಳಿದುಕೊಳ್ಳುವಾಗ ಪ್ರೀತಿ ದೇವ ಜನರೇ ತನ್ನನ್ನೇ ನೋಡ್ರಿ ಆತನ ಹೇಳ್ತಾ ಇದ್ದಾನೆ. ಆತನಿಗೆ ನಮ್ಗೆ ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಆತನು ನಮ್ಮ ಮೇಲಿಟ್ಟಂತ ಪ್ರೀತಿಗೋಸ್ಕರ ತನ್ನ ಕೈಯಾರೆ ತನ್ನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿದಂತ ತನ್ನ ಮಕ್ಕಳನ್ನ ಬದುಕಿ ಉಳಿಸಿ ನಿರ್ಮಲರನ್ನಾಗಿ ಪರಿಶುದ್ಧರನ್ನಾಗಿ ಮಾಡಿ ತಾನಿರುವಲ್ಲಿಗೆ ಆತನು ಕರೆದುಕೊಂಡು ಹೋಗಿ ನಿಮ್ಮನ್ನ ಇಟ್ಟಿಕೊಳ್ಳುವುದಕ್ಕೋಸ್ಕರ ಆತನು ತನ್ನನ್ನೇ ನಿಮಗೋಸ್ಕರ ಸಮರ್ಪಣೆ ಮಾಡಿಕೊಂಡ. ಈ ಸತ್ಯವನ್ನು ಅರಿಯಿರಿ. ಆತನ ಅರ್ಪಣೆ ಮಾಡಿಕೊಂಡಾದ್ರೆ ನಿನ್ನ ಸಹೋದರ ಸಹೋದರಿಯರಿಗೆ ನೀನು ಏನ್ ಮಾಡ್ಬೇಕು, ನೀನು ಹೇಗೆ ತಗ್ಗಿಸಿಕೊಂಡು ಬಾಳ್ಬೇಕು ಓದಿಕೊಡೋಣ. ಒಂದು ಯೋಹನ 4ನೇ ಅಧ್ಯಾಯ 6ನೇ ವಚನ. ನಾನಂತೂ ನನ್ನ ಕರ್ತನಿಂದ ಹುಟ್ಟಿದವನಾಗಿದ್ದೇನೆ. ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ನೋಡ್ರಿ, ಯೇಸುವನ್ನ ಬಲ್ಲವನು ಈ ವಾಕ್ಯವನ್ನ ಕೇಳುತ್ತಾನೆ. ದೇವರಿಂದ ಹುಟ್ಟದವನು, ದೇವರಿಂದ ಅಂದ್ರೆ ಈ ವಾಕ್ಯವನ್ನ ನಂಬದವನು ನನ್ನ ಮಾತನ್ನ ಕೇಳುವುದಿಲ್ಲ. ಇದು ಸತ್ಯವನ್ನು ಬೋಧಿಸುವ ಆತ್ಮ. ಯಾರು ಯೇಸು ಈ ವಾಕ್ಯವನ್ನ ಸೇವಕನ ಮೂಲಕ ಸತ್ಯವನ್ನು ಆಡುತ್ತಾವ್ರೆ ಎಂಬುದಾಗಿ ನಂಬುವಂತ ಪ್ರತಿಯೊಬ್ಬರು ಕೂಡ ಅವರು ಗ್ರಹಿಸಿಕೊಳ್ಳುವಂತವರು ಯಾರ್ಯಾರಿದ್ದಾರೋ ಅವರಲ್ಲಿ ಸತ್ಯದ ಆತ್ಮನು ಇದ್ದಾನೆ. ಅದು ಸುಳ್ಳನ್ನು ಬೋಧಿಸುವ ಆತ್ಮ. ಯಾರು ಲೋಕದಲ್ಲಿ ಇರುವುದನ್ನ ಶಾರೀರಿಕ ಇಚ್ಛೆಗಳನ್ನ ತೀರಿಸಿಕೊಳ್ಳುವುದಕ್ಕೆ ಆಸೆ ಪಡುತ್ತಾ ದೇವರನ್ನ ಮರೆತು ದೇವರ ಮಾತುಗಳನ್ನ ಧಿಕ್ಕರಿಸಿ ನಡೆಯುವಂತ ಪ್ರತಿಯೊಬ್ಬನಲ್ಲೂ ಕೂಡ ಸುಳ್ಳಿನ ಆತ್ಮವು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಪ್ರೀತಿಯ ದೇವಜನರೇ. ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದಲೇ ತಿಳಿದುಕೊಳ್ಳುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಬ್ಬರಲ್ಲಿ 2 ಆತ್ಮ ಇದೆ. ಒಂದು ದೇವರಾತ್ಮ, ಪವಿತ್ರಾತ್ಮ. ಇನ್ನೊಂದು ಸುಳ್ಳಿನ ಆತ್ಮ. ಹೇಗೆ ತಮ್ಮ ಮಕ್ಕಳನ್ನ ಬದುಕಿಸಬೇಕು, ಕಾಯಬೇಕು, ರಕ್ಷಿಸಬೇಕು ಎಂಬುದಾಗಿ ಕರ್ತನು ಪವಿತ್ರಾತ್ಮನು ಚಿಂತಿಸುವಾಗ, ದುರಾತ್ಮ ಇವನನ್ನು ಹೇಗೆ ನಾಶನದ ಮಾರ್ಗದಲ್ಲಿ ನೂಕಬೇಕು, ಇವನಿಗೆ ಯಾವ ವಿಷಯದಲ್ಲಿ ಹಿತಕರವಾಗಿದೆ ಆ ವಿಷಯದಲ್ಲಿ ನಿಮ್ಮನ್ನು ಏನ್ ಮಾಡ್ತಾನೆ, ತೆಗೆದುಕೊಂಡು ಹೋಗಿ ಅವನ ಕುತ್ತೆ ಪಾಪದಲ್ಲಿ ತಳ್ಳಬೇಕು. ಎಚ್ಚರಿಕೆ ಉಳ್ಳವರಾಗಬೇಕು. ಅದಕ್ಕೆ ದೇವರ ಮಾತುಗಳನ್ನ ಕೇಳುವವನು ಸತ್ಯದ ಆತ್ಮವನ್ನು ಅರಿತವನಾಗಿದ್ದಾನೆ. ಆತನಲ್ಲಿ ವಾಸಿಸುವವನು ದುರಾತ್ಮ ಅಲ್ಲ, ಪವಿತ್ರಾತ್ಮನೇ. ಅದಕ್ಕೆ ಆ ವಾಕ್ಯ ಹೇಳ್ತದೆ, ಇನ್ನು ಜೀವಿಸುವವನು ನಾನಲ್ಲ, ನನ್ನಲ್ಲಿ ಯಾರು ಜೀವಿಸ್ತಾರೆ? ಕ್ರಿಸ್ತನೇ. ಹಲ್ಲೆಲೂಯಾ. ಯಾರು ಜೀವಿಸ್ತಾರೆ? ಯಾರು ಜೀವಿಸ್ತಾರೆ? ಕ್ರಿಸ್ತನು ಜೀವಿಸ್ತಾನೆ ಪ್ರೀತಿಯ ದೇವರ. ಹಾಗಾಗಿ ಸತ್ಯವನ್ನ ಅರಿಯಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವಂತದ್ದಾಗಿದೆ. ಪಾಪವನ್ನ ಮಾಡುವವನು, ಪಾಪಕ್ಕೆ ಪ್ರೇರೇಪಣೆ ಮಾಡುವವನು, ಈ ದಿನ ಆಲಯಕ್ಕೆ ಹೋಗ್ಬೇಡ, ಈ ದಿನ ಆಲಯಕ್ಕೆ ಹೋಗಿದ್ರೆ ಭಾನುವಾರ ಏನಾಗಲ್ಲ ಬಿಡ್ರಿ, ಅದೇನಾಗುತ್ತೆ. ಇದು ದೇವರ ಆತ್ಮನಿಂದ ನಡೆಸಲ್ಪಟ್ಟಿದ್ದಲ್ಲ.
1-2 ಗಂಟೆ ಆದ್ಮೇಲೆ ಹೋಗೋಣ, ಏನಾಗಲ್ಲ, ದೇವರು ಕ್ಷಮಿಸ್ತಾರೆ. ಇದು ದೇವರ ಆತ್ಮನಿಂದ ನಡೆಸುತ್ತಿದ್ದಲ್ಲ, ಇದು ನಮ್ಮಲ್ಲಿರುವಂತ ದುರಾತ್ಮನ ಪ್ರೇರಣೆ. ಅಂತ ಯಾವಾಗ ನನ್ನಲ್ಲಿ ಬರ್ತದೋ ನಾನು ಅನ್ಕೋಬೇಕು, ಇದು ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇಲ್ಲ. ದುರಾತ್ಮವೇ ನನ್ನಿಂದ ಹೊರಟು, ನನ್ನಲ್ಲಿರುವಂತ ಕೆಟ್ಟ ಆತ್ಮವೇ ನನ್ನ ಹೊರಟು ಹೋಗು. ನನ್ನಲ್ಲಿ ಕರ್ತನ ವಾಸ ಮಾಡ್ತಾ ಇದ್ದಾನೆ, ಆತನ ಸ್ವರಕ್ಕೆ ನಾನು ಕಿವಿ ಕೊಡಬೇಕು, ಆತನ ಮಾತುಗಳನ್ನು ನಾನು ಕೇಳಬೇಕು, ಆತನೊಟ್ಟಿಗೆ ನಾನು ನಡೆಯಬೇಕು ಎಂಬುದಾಗಿ ಹಂಬಲ ಕಾತರ ಯಾರ್ಯಾರಲ್ಲಿ ಇದೆಯೋ ಆಗ ಅವರಲ್ಲಿ ಪವಿತ್ರಾತ್ಮನು ಕಾರ್ಯ ಮಾಡುವಾತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಓದಿಕೊಳ್ಳೋಣ. 7ನೇ ವಚನ ಓದಪ್ಪ. ಅದರಲ್ಲಿ 7 ಒಂದು ಯೋಗನ 4 ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಆಮೆನ್. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತೆ? ನಾವು ಒಬ್ಬರನ್ನೊಬ್ಬರು ದ್ವೇಷ ಮಾಡೋಣ. ಏನ್ ಮತ್ತೆ? ಪ್ರೀತಿಸೋಣ. ನಿಮಗೆ ಪದೇ ಪದೇ ಪ್ರತಿ ವಾರದಲ್ಲೂ ಈ ವಾಕ್ಯ ಬೇರೆ ವಾಕ್ಯ ಹೇಳ್ತಾ ಇದ್ದೀನಿ. ಅಲ್ಲೇನ್ ಬರ್ತದೆ? ನನ್ನನ್ನ ನೋಡಿಲ್ಲ, ಆದರೆ ನೀವು ಬೇರೊಬ್ಬರನ್ನ ಪ್ರೀತಿಸುವಾಗ ಆತನಲ್ಲಿ ಯಾರು ವಾಸವಾಗಿರ್ತಾರೆ? ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಒಬ್ಬರನ್ನೊಬ್ಬರ ಏನ್ ಮಾಡ್ಬೇಕಂತೆ? ಪ್ರೀತಿಸೋಣ. ಪ್ರೀತಿಯು ಯಾರಿಂದ ಆಗಿದೆಯಪ್ಪ? ಅದಕ್ಕೆ ಯಾರಲ್ಲಿ ಪ್ರೀತಿ ಇರ್ತದೆ, ಯಾರಲ್ಲಿ ಪ್ರೀತಿ ಇರ್ತದೋ, ಯಾರಲ್ಲಿ ಕ್ಷಮಿಸುವಂತ ಗುಣ ಇರ್ತದೋ, ಯಾರಲ್ಲಿ ತಗ್ಗಿಸಿಕೊಳ್ಳುವ ಗುಣ ಇರ್ತದೋ, ಅವರಲ್ಲಿ 100% ನಿನ್ನ ತಂದೆಯಾದ ಕರ್ತನು ವಾಸವಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಆತನಲ್ಲಿ ಇದ್ದಾನೆ. ಯಾಕೆಂದ್ರೆ ಆತನು ಪ್ರೀತಿಸುವುದನ್ನು ನಮಗೆ ಕಲಿಸಿಕೊಡುವಂತ ದೇವರಾಗಿದ್ದಾನೆ. ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರನ್ನು ಬಲ್ಲವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೀತಿ ಮಾಡುವವನು ಯಾರಿಂದ ಹುಟ್ಟಿದ್ದಾನೆ? ಯಾರಿಂದ? ಪ್ರೀತಿ ಮಾಡದವನು ಹೇಳಿ. ಪ್ರೀತಿ ಮಾಡದವನು ಯಾರಿಂದ ಹುಟ್ಟಿದ್ದಾನೆ? ಅವನು ದೇವರಿಂದಲೇ ಹುಟ್ಟಿರೋದು. ಆದ್ರೆ ಅವನಲ್ಲಿ ವಾಸ ಮಾಡುವಂತ ಆತ್ಮ ಯಾವುದು? ಸುಳ್ಳಿನ ಆತ್ಮ, ಮೀನ್ಸ್ ದುರಾತ್ಮ, ಕೆಟ್ಟ ಆತ್ಮ. ಅದು ಈ ಲೋಕದ ಆಸೆಗಳನ್ನ ತೋರಿಸಿ ಯೇಸುವಿನ ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತೆ. ನೋಡು, ಈ ಲೋಕವನ್ನ ನೋಡು, ಈ ಲೋಕದಲ್ಲಿರೋ ವೈಭೋಗವನ್ನು ನೋಡು, ನನಗೆ ಒಂದೇ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡು, ಇದು ನನಗೆ ಕೊಡಲ್ಪಟ್ಟಿದೆ, ಅದನ್ನ ನಿನಗೆ ಏನ್ ಮಾಡ್ತೀನಿ? ಕೊಡುತ್ತೇನೆ. ಸರಿ, ಲೋಕದ ಐಶ್ವರ್ಯಗಳನ್ನು, ಭೋಗಗಳನ್ನು ಎಲ್ಲವನ್ನ ನಾನು ತಗೊಂಡೆ, ನೀನು ಶ್ರೀಮಂತನಾದೆ, ರಾಯಲ್ ಆಗಿ ಒಂದು ಫೆರಾರಿ ಕಾರ್ ತಗೊಂಡೆ, ಅಥವಾ ಯಾವುದೋ ಒಂದು ಕೋಟಿಗಟ್ಟಲೆ ಕಾರ್ ತಗೊಂಡೆ, ಓಡಾಡದೆ ಎಲ್ಲ. ಆಮೇಲೆ ಲಾಸ್ಟಿಗೆ ಸತ್ತೋದೆ. ವೈಭವಗಳನ್ನು ಅನುಭವಿಸಿದೆ, ಸತ್ತೋದೆ. ಎಲ್ಲಿಗೆ ಹೋದೆ? ವೈಭವಗಳನ್ನು ಅನುಭವಿಸೋದು, ಸುಖವನ್ನು ಅನುಭವಿಸೋದೆಲ್ಲ ನರಕಕ್ಕೆ ಹೋಗಲ್ಲ ಪ್ರೀತಿಯ ದೇವಜನರೇ. ದೇವರ ಮಾತುಗಳನ್ನ ಕೇಳಿ ಅದರಂತೆ ನಡೆದು ಅಥವಾ ಪ್ರಯತ್ನ ಮಾಡಿ ಕರ್ತನಲ್ಲಿ ನಂಬಿಕಸ್ಥರಾಗಿ ಜೀವಿಸಿ ಎಷ್ಟೇ ಭೋಗಗಳನ್ನು ಅನುಭವಿಸಿದ್ರು ಅವನು ಕೂಡ ಪರಲೋಕಕ್ಕೆ ಬರ್ತಾರೆ. ಹಲ್ಲೆಲೂಯಾ. ಆದ್ರೆ ಲೋಕದ ಆಸೆಯಿಂದ, ಲೋಕದ ಭೋಗಗಳಿಂದ ಓಡುವಂತ ಪ್ರತಿಯೊಬ್ಬನು ಕೂಡ ಅಲ್ಲಿ ಇರಲ್ಲ. ಅಲ್ಲಿರ್ತಕ್ಕಂಥ ಜಾಗನೇ ಬೇರೆ. ಹಲ್ಲೆಲೂಯಾ. ಓದಿಕೊಳ್ಳೋಣ 8ನೇ ವಚನ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ಹಲ್ಲೆಲೂಯಾ. ದೇವರು ಯಾರಾಗಿದ್ದಾರೆ? ದೇವರು ಯಾರಾಗಿದ್ದಾರೆ? ಬಾಯ್ ಬಿಟ್ರೆ ದೇವರು ಯಾರಾಗಿದ್ದಾರೆ? ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಆತನ ಪ್ರೀತಿ ಸ್ವರೂಪಿ ಆಗಿದ್ದಾನೆ. ಇನ್ನು ಜೀವಿಸುವವನು ನಾನಲ್ಲ, ದೇವರೇ ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾನೆ ಎಂಬ ವಾಕ್ಯವನ್ನು ನೀವು ಹೇಳುವಾಗ ನೀವೇನಾಗಿರ್ಬೇಕು? ಪ್ರೀತಿಯ ದೇವಜನರೇ? ಪ್ರೀತಿಸ್ತಾ ಇದ್ದೀರಾ? ಪ್ರೀತಿಸೋದ್ರಲ್ಲ ಒಂದು ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಇನ್ನು ಮೇಲೆ ಇವತ್ತು ಪ್ರೀತಿಸ್ತಾ ಇದ್ರೆ ನಾಳಿಂದ ಪ್ರೀತಿ ಮಾಡೋದನ್ನು ಕಲಿಯುವ. ಯಾಕೆ ಅಂದ್ರೆ ಇವತ್ತು ನಾವು ಬದುಕಿದೀವಲ್ಲ, ಅದು ಸಂತೋಷ. ಪ್ರೀತಿ ಮಾಡಿದ್ರೆ ಸತ್ತೋಗಿದ್ರೆ, ನನ್ನ ಕರ್ತನು ನನ್ನ ತಂದೆ ಪ್ರೀತಿ ಸ್ವರೂಪಿ, ನಾನು ಪ್ರೀತಿ ಮಾಡಿದ್ರೆ ಸತ್ತೋಗಿದ್ರೆ ನಾನೇನ್ ಮಾಡ್ತಾ ಇದ್ದೆ? ನನ್ನ ತಂದೆಗೆ ತಕ್ಕ ಮಗ ಆಗ್ಲಿಕ್ಕೆ ಆಗಲ್ಲ. ಪರಲೋಕಕ್ಕೆ ಹೋಗ್ತೀರಾ,
ನೀನ್ ನನ್ನ ನಂಬಿದೆ ಸರಿ, ನಾನು ಪ್ರೀತಿ ಮಾಡ್ತಾ ಇದ್ದಲ್ಲ, ನೀನ್ ಯಾಕೆ ಪ್ರೀತಿ ಮಾಡಲ್ಲ? ನೀನೇನು ಇನ್ನದೆಲ್ಲ ದಾನ ಮಾಡಿ ಊರಿಗೆಲ್ಲ ಅಂತ ಹೇಳಿದಲ್ಲ? ಇಲ್ಲ, ದಾನ ಧರ್ಮಗಳನ್ನ ಮಾಡು, ಅನಾಥಾಶ್ರಮ ಕಟ್ಟು, ಆ ವೃದ್ಧಾಶ್ರಮ ಕಟ್ಟು, ನೀನೆಲ್ಲ ಮಾಡು ಅಂತ ಹೇಳಿದ್ದ? ಇಲ್ಲ, ಏನ್ ಮಾಡಂತ ಹೇಳ್ತಾವ ದೇವರು? ನಿನ್ನಲ್ಲಿ ಪ್ರೀತಿ ಇದ್ರೆ ತಾನಾಗಿ ಬರ್ತದೆ, ನಿನ್ನಲ್ಲಿ ಪ್ರೀತಿ ಇದ್ರೆ ತಾನಾಗಿ ಬರ್ತದೆ, ನಿನ್ನಲ್ಲಿ ವಾಸ ಇದ್ರೆ ತಾನಾಗಿ ಬರ್ತದೆ. ಯಾಕೆಂದ್ರೆ ನಿನ್ನ ತಂದೆಯಾದ ದೇವರು ಏನಾಗಿದ್ದಾನೆ? ಧರ್ಮಿಷ್ಠನಾಗಿದ್ದಾನೆ. ಕೀರ್ತನೆ 50:11 ನೋಡ್ತೇವೆ, ನಿನ್ನ ತಂದೆಯು ಧರ್ಮಿಷ್ಠನಾದ ಕಾರಣ ಆತನು ನಿನಗೆ ಹಣವನ್ನು ಸಹಾಯ ಮಾಡ್ತಾನೆ ಅಂತ. ನಿನ್ನ ತಂದೆ ಧರ್ಮಿಷ್ಠನು, ನಿನ್ನಲ್ಲಿ ವಾಸ ಮಾಡುವಾಗ ನೀನು ಕೂಡ ಏನಾಗಿದೆಯಾ? ಧರ್ಮಿಷ್ಠನಾಗಿದೆಯಾ. ನೀನೇನ್ ಮಾಡ್ಬೇಕಾಗಿಲ್ಲ, ಆತನ ನಿನ್ನ ಮಾಡಿಸ್ತಾನೆ. ಅದಕ್ಕೆ ಆತನು ಪ್ರೀತಿ ಸ್ವರೂಪಿ ಆದ ಕಾರಣ ನೀವು ನಾನು ಎಲ್ಲರೂ ಏನಾಗಿರ್ಬೇಕು? ಪ್ರೀತಿಸುವವರಾಗಿರ್ಬೇಕು. ಪ್ರೀತಿಯ ದೇವತೆ ಓದಿಕೊಳ್ಳೋಣ. ಲೂಕ 23ನೇ ಅಧ್ಯಾಯ 28ನೇ ವಚನದಿಂದ. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯಾರ ಕಡೆಗೆ ತಿರುಗಿಕೊಂಡು? ಅಲ್ಲಿ ಅಳುತ್ತಿರುವಂತ ಸ್ತ್ರೀಯರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ. ದಯವಿಟ್ಟು ಹೇಳ್ತೀನಿ, ಕ್ರಿಸ್ತನಿಗೋಸ್ಕರ ಅಳಬೇಡ್ರಿ. ನಿಮಗೋಸ್ಕರವು, ನಿಮ್ಮ ಮಕ್ಕಳಿಗೋಸ್ಕರವು, ನಿನ್ನ ಕುಟುಂಬಕ್ಕೋಸ್ಕರವು, ನಿನ್ನ ಮಕ್ಕಳಿಗೋಸ್ಕರವು ಅಳು. ಯಾಕಂದ್ರೆ ಸರಿಯಪ್ಪ, ಅಲ್ಲೇ ಇರಪ್ಪ. ಇವತ್ತು ನನ್ನ ಮಗ ಸಣ್ಣ ತಪ್ಪು ಮಾಡಿದ್ರೆ, ಅಯ್ಯೋ ನನ್ನ ಮಗ ತಪ್ಪು ಮಾಡಿಬಿಟ್ಟ, ಅಥವಾ ಒಂಚೂರು ಬಿದ್ದು ಬಿಟ್ರೆ ಒಡೋಗಿದೆ ಎತ್ಕೊಂಡ್ಬಿಡ್ತೀರ. ಅಯ್ಯೋ ನನ್ನ ಮಗ ಬಿದ್ದು ಏಟ್ ಮಾಡ್ಕೊಂಡ್ಬಿಡ್ತಲ್ಲ ಅಂತ ಕಣ್ಣೀರಾಗ್ತೀರ. ಇಷ್ಟು ಮಕ್ಕಳನ್ನ ಕೇರ್ ಮಾಡುವಂತ ನೀವು ನಿಮ್ಮ ಮಕ್ಕಳ ಬಗ್ಗೆ ಯಾವತ್ತಾರ ಹಿತವಾದ ಆಲೋಚನೆ ಮಾಡಿದ್ದೀರಾ? ನೀವು ಮಾಡಿದ್ರೆ ಆ ಆಲೋಚನೆ ಯಾರಂತ ನೀವು ನಿಜವಾದ ತಂದೆ ತಾಯಿಗಳನ್ನ ಹೇಳಿ. ನೀವು ನಿಜವಾಗ್ಲೂ ನಿಮ್ಮ ಮಕ್ಕಳನ್ನ ಪ್ರೀತಿ ಮಾಡೋರೇ ಆಗಿದ್ರೆ, ನಿಜವಾಗ್ಲೂ ನಿಮ್ಮ ಮಕ್ಕಳ ಮೇಲೆ ಮಮಕಾರ ಇದ್ರೆ, ನಿಮ್ಮ ಮಕ್ಕಳನ್ನ ಉತ್ತಮ ನಾಯಕನನ್ನಾಗಿ ಉತ್ತಮ ಪ್ರಜೆಯಾಗಿ ರೂಪಿಸಬೇಕೆಂಬ ನಿಮಗೆ ಆ ನಂಬಿಕೆ, ಆ ಪ್ರೀತಿ ನಿಮ್ಮಲ್ಲಿ ಇರುವುದಾದ್ರೆ ನೀವು ಯಾರಾದ್ರೂ ಹೇಳಿ, ನೀವು ನಿಮ್ಮ ಮಕ್ಕಳ ಬಗ್ಗೆ ಏನು ಹಿತವಾದದನ್ನು ಚಿಂತನೆ ಮಾಡಿದ್ದೀರಿ? ಏನ್ ಮಾಡಿದ್ದೀರಿ? ಬಾಯ್ ಬಿಟ್ರಿ ಏನ್ ಮಾಡಿದ್ದೀರಿ? ಯೇಸು ಹೇಳ್ತಾರೆ, ನನಗಲ್ಲಪ್ಪ, ನಾನು ಶಿಲ್ಬೆನ ಹೊತ್ಕೊಂಡು ಹೋಗ್ತಾ ಇದ್ದೀನಿ, ಅಯ್ಯೋ ಹೊಡೆದು ಬಿಟ್ಟಿದ್ದಾರೆ, ಪರಡೆಗಳಿಂದ ಹೊಡೆದ್ರೆ ರೊಕ್ಕೆಲ್ಲ ಸೋರ್ತಾ ಇದೆ, ಶಿಲ್ಬೆನ ಹೊತ್ಕೊಂಡು ಹೋಗ್ತಾ ಇದ್ದೀನಿ, ಅಯ್ಯೋ ನನ್ನ ಯೇಸು ಸ್ವಾಮಿ ಶಿಲ್ಬೆ ಹೊತ್ಕೊಂಡು ಹೋಗ್ತಾವ್ರಲ್ಲಪ್ಪ, ಅಯ್ಯೋ ಅಯ್ಯೋ. ಅದು ಆ ಥರ ಅಲ್ಲ ಗೋಳಾಡೋದು. ಇದು ನಾನು ನಿಮಗೋಸ್ಕರವಾಗಿ ನಾನು ಮಾಡಲೇಬೇಕಾದ್ರು. ಇದನ್ನ ನಾನು ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಈ ಲೋಕದಿಂದ ಬಿಡಿಸಿಕೊಳ್ಳುವುದಕ್ಕೆ, ಪಾಪದಿಂದ ಬಿಡಿಸಿಕೊಳ್ಳುವುದಕ್ಕಾಗಲ್ಲ. ಇದು ನಾನು ಮಾಡ್ತಾ ಇರೋದು ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕೋಸ್ಕರ. ನನ್ನ ಪ್ರೀತಿಯ ಮಕ್ಕಳೇ, ನನ್ನ ರಕ್ತವು ಈ ಭೂಮಿಯ ಮೇಲೆ ಸುರಿಯಲ್ಪಡದಿದ್ದರೆ ನೀವು ಯಾರು ಕೂಡ ಶುದ್ಧರಾಗಲ್ಲ. ನನ್ನ ರಕ್ತದಿಂದ ನೀವು ತೊಳೆಯಲ್ಪಡದಿದ್ದರೆ ಯಾರು ಶುದ್ಧರಾಗಲ್ಲ. ಅದಕ್ಕೋಸ್ಕರ ನಾನು ಬರುವುದು ನ್ಯಾಯ, ನಾನು ಹೊರತೇ ಇರೋದು ನ್ಯಾಯ. ಆದ್ರೆ ನಿಮ್ಮ ಮಕ್ಕಳ ಬಗ್ಗೆ ನೀವೇನ್, ಈಗ ಯೇಸು ತನ್ನ ಮಕ್ಕಳ ಬಗ್ಗೆ ತೀರ್ಮಾನ ತಗೊಂಡ್ರು. ಏನ್ ತೀರ್ಮಾನ ತಗೊಂಡ್ರು? ಈ ಪರಲೋಕ ಬೇಡ, ಈ ಎಲ್ಲದೂ ಬೇಡ, ಇವೆಲ್ಲ ಐಶ್ವರ್ಯ ಇದು ಕೊನೆಗೊಂದ್ಸರಿ ಸಿಗುತ್ತೆ. ನಾನು ನನ್ನ ಮಕ್ಕಳಿಗೋಸ್ಕರ ಎಲ್ಲಿಗೆ ಬಂದ್ರು ಅವರು? ಎಲ್ಲಿಗೆ ಬಂದ್ರಿ ಅವ್ರು? ಯೇಸು ಪರಲೋಕವನ್ನು ಬಿಟ್ಟು ಎಲ್ಲಿಗೆ ಬಂದ್ರು? ಭೂಲೋಕಕ್ಕೆ ಬಂದ್ರು. ಏನ್ ಮಾಡಿದ್ರು ಅವರು? ಅವ್ರಿಗಿರುವಂತ ಅಂತ ಅಗಾಧವಾದಂತ ಊಹೆಗೂ ನಿಲುಕುವ ಆಗದಂತ ಒಂದು ಅಧಿಕಾರದಲ್ಲಿ ಅವ್ರಿಗೆ ಎಷ್ಟು ಆಸ್ತಿ ಬೇಕಾದ್ರೂ ಲೋಕವೇ ಅವ್ರದ್ದು ಸಂಪಾದನೆ ಮಾಡ್ಕೊಳ್ಬೋದಿತ್ತು. ಆದ್ರೆ ಅವರು ನಿಮ್ಮ ಮೇಲಿಟ್ಟಂತ ಪ್ರೀತಿಗೋಸ್ಕರ ತನ್ನನ್ನೇ ಶಿಲುಬೆ ಕಂಬವನ್ನ ಏರಿದ್ರು. ಅವ್ರ ಕೈ ಕಾಲುಗಳಿಂದ ಮಳೆ ಬೀಳಿಸ್ಕೊಂಡ್ರು, ಹೊರಡೆಗಳಿಂದ ಹೊಡೆತಗಳನ್ನ ತಿಂದ್ರು. ಯಾಕೆ? ನಿಮ್ಮ ಮೇಲಿಟ್ಟಂತ ಪ್ರೀತಿಗೋಸ್ಕರ. ನೀವು ನಿಮ್ಮ ಮಕ್ಕಳಿಗೋಸ್ಕರ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಪ್ರೀತಿ ದೇವಜನರು? ನೀವು ನಿಜವಾಗ್ಲೂ ಪ್ರೀತಿ ಇದ್ರೆ ಕರ್ತನೆಡೆಗೆ ನಡೆಸಿ ನಿಮ್ಮ ಮಕ್ಕಳು. ನಿಜವಾಗ್ಲೂ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇದ್ರೆ, ಜ್ಞಾನೋಕ್ತಿ ಹೇಳ್ತದೆ, ಉತ್ತಮ ನಾಯಕನನ್ನ ಆ ಮಕ್ಕಳಿಗೆ ಕೊಡ್ರಿ. ನೀವೇನ್ ಮಾಡ್ತೀರಾ? ಎಮ್ಮೆ ಹೊಡ್ಕೊಂಡೋಗ, ನಾನು ಇವತ್ತು ಚರ್ಚ್ಗೆ ಹೋಗ್ಬರ್ತೀನಿ, ದನ ಹೊಡ್ಕೊಂಡು ಕಸ ಎಲ್ಲ ಗುಡಿಸಿ ಬಾಚಾಕಿ ಹೊಸಕ್ ಹೋಗುವ, ನಾವು ಚರ್ಚ್ಗೆ ಹೋಗ್ಬಿಟ್ಟು ಬರ್ತೀವಿ. ಇದನ್ನ ಕಲಿಸ್ತಾ ಇದ್ವಿ. ಒಂದು ದಿನ ನೀನು ಪರಲೋಕದಲ್ಲಿ ಇರ್ತೀಯ, ಅವನ್ ನರಕದಲ್ಲಿ ಇರ್ತಾನೆ, ನೀನೇನಂತ ಅಳಬೇಕಾಗ? ಓ, ನಾನು ಇರುವಷ್ಟು ದಿನ ಸುಖ ಕೊಟ್ಟಿದ್ದೀನಪ್ಪ ನನ್ನ ಮಕ್ಕಳಿಗೆ, ಬೇಕಾದ್ರಿಂದೆಲ್ಲ ತಕ್ಕೊಟ್ಟಿದ್ದೀನಪ್ಪ, ಇನ್ಮೇಲೆ ನನ್ನ ತಂದೆ ಜವಾಬ್ದಾರಿ ಮುಗಿದು ಬಿಡ್ತು, ಈ ಮಾತನ್ನ ಹೇಳ್ಕೊಳ್ತೀರಾ?
ನಿಮ್ಮ ಮಕ್ಕಳು ಬೆಂಕಿಯ ಕರೆಯಲ್ಲಿ ಹಾಕಲ್ಪಡ್ಬೇಕು, ತಂದೆ ತಾಯಿಗಳು ಮಾತ್ರ ರಕ್ಷಿಸಲ್ಪಡಬೇಕು. ಇದು ಯಾವ ನ್ಯಾಯ ನಿಮ್ದು? ಹಾಗಾದ್ರೆ ಯೇಸು ಸ್ವಾಮಿ ನಿಮ್ಮನ್ನೆಲ್ಲ ನರಕಕ್ಕೆ ತಳ್ಬೋದಿತ್ತಲ್ಲ. ನೀವು ಎಷ್ಟು ಕರ್ತನ ಬಳಿಗೆ ಬರ್ಬೇಕೆಂಬ ಹಂಬಲ ನಿಮಗಿದೆಯೋ, ನಿಮ್ಮ ಮಕ್ಕಳನ್ನು ಅಷ್ಟೇ ಹಂಬಲದಿಂದ ಕರ್ತನ ಬಳಿಗೆ ನಡೆಸಿ. ಅದೇ ನಿಮಗೆ ನೀವು ದೇವರಿಗೆ ಮಾಡ್ತಕ್ಕಂಥ ಅಥವಾ ನೀವು ಮಕ್ಕಳ ಮೇಲೆ ತೋರ್ತಕ್ಕಂಥ ಪ್ರೀತಿ. ಅದನ್ನ ಬಿಟ್ಟು ಈ ಲೋಕದ ವಿಷಯಗಳಿಗೆ, ನೀನ್ ಚೆನ್ನಾಗಿರಮ್ಮ, ಪರವಾಗಿಲ್ಲ, 2 ವಾರ ಹೋಗಿದ್ರು ಪರವಾಗಿಲ್ಲ, ನೀನು ಈ ವಾರ ಮನೇಲಿ ಬಿಡಪ್ಪ, ಅದೆಲ್ಲ ಹೇಳ್ಬಿಡೋದಲ್ಲ. ಗದರಿಸಿ ನೀನು ಒಂದಿನ ಊಟ ಮಾಡಿದ್ರು ಪರವಾಗಿಲ್ಲ, ಒಂದು ದಿನ ಉಪವಾಸ ಮಲಿಕೋ, ಆದ್ರೆ ಕರ್ತನಲ್ಲಿ ಇರು. ನಿನಗೇನಾಗ್ತದೆ? ಮುಂದೆ ಜಯವ ಸಿಗ್ತದೆ, ನಿಮಗೆ ಸುಖ ಸಿಗ್ತದೆ. ಯಾಕೆಂದ್ರೆ ಓದ್ಕೊಳ್ಳೋಣ ಪ್ರೀತಿ ದೇವ ಜನರೇ, 2 ಕೊರಿಂಥ 3:17 ಏನನ್ನುತ್ತೆ ಎಂಬುದಾಗಿ ನಾವು ನೋಡುವಾಗ, 2 ಕೊರಿಂಥ 3:17 ಏನಂತ ಹೇಳುವಾಗ, ಆ ಕರ್ತನು ದೇವರ ಆತ್ಮನೇ, ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಅವರಿಗೆ ನಿಜವಾದ ಬಿಡುಗಡೆ ಉಂಟು. ನಿಮ್ಮ ಮಕ್ಕಳಿಗೆ ಬಿಡುಗಡೆ ಬೇಕು. ನಿಮ್ಮ ಮಕ್ಕಳ ಜೀವಿತಗಳು ಸಂತೋಷವಾಗಿ ಅವನು ಬದುಕಬೇಕು, ಸಂತೋಷವಾಗಿ ಕುಟುಂಬವನ್ನು ಸಾಗಿಸ್ಬೇಕಂದ್ರೆ ಕರ್ತನನ್ನ ಕೊಡ್ರಿ. ಕರ್ತನು ಅವರನ್ನ ಬಿಡುಗಡೆ ಮಾಡಿ ಸಮಾಧಾನವಾಗಿ ಸಂತೋಷವಾಗಿ ಆತನು ನಮ್ಮ ಕುಟುಂಬದ ಕೂಡ ಸಂತೋಷವನ್ನು ತಂದು ಪರಲೋಕ ಕೂಡ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಬರ್ತಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ಕಂಟಿನ್ಯೂ ಮಾಡಬಹುದು. ಬಂಜೆಯರು ಬಸುರಾಗದವರು ಮಲೆ ಕುಡಿಸದವರು ಧನ್ಯರು. ತಡೆಪ್ಪ, ಯಾಕೆ ಧನ್ಯರು ಅಂತ ಹೆಸರು ಹೇಳ್ತಾರೆ? ಮಕ್ಕಳಾಗದೇ ಇದ್ದವರೇ ಧನ್ಯರು, ಬಂಜೆ ಆದವರೇ ಧನ್ಯರು, ಮಲೆ ಹಾಲನ್ನು ಕುಡಿಸಿದವರೇ ಧನ್ಯರು ಅನ್ನುವ ಕಾಲ ಬರ್ತದೆ ಅಂತ ಹೆಸರು ಹೇಳ್ತಾರೆ. ಯಾಕೆ ಗೊತ್ತಾ? ತಂದೆ ತಾಯಿಗಳು ನೀವು ನಿಮ್ಮ ಮಕ್ಕಳನ್ನ ಕರ್ತನ ಕಡೆಗೆ ನಡೆಸ್ತಾ ಹೋದ್ರೆ ಅವರು ಲೋಕದಲ್ಲೇ ಉಳ್ಕೊಳ್ಳುವವರಾಗಿದ್ದಾರೆ. ಕರ್ತನ ಬರುವಾಗ ನೀನು ಯೇಸುವನ್ನ ನಿನ್ನ ಮಕ್ಕಳಿಗೆ ಆತನ ತಂದೆಯಾಗಿ ನೀವು ಪರಿಚಯಿಸ್ತಾ ಇದ್ರೆ, ಆತನ ಗುಣಾತಿಶಯಗಳನ್ನ ನಿಮ್ಮ ಮಕ್ಕಳಿಗೆ ತಿಳಿಸ್ತಾ ಹೋದ್ರೆ, ಆತನ ಪ್ರೀತಿಯನ್ನ ನೀವು ಕೊಡದ ಹೋದ್ರೆ, ಒಂದಲ್ಲ ಒಂದ್ ದಿವಸ ನೀನು ನಿನ್ನ ತಂದೆಯ ಜೊತೆ ನಾನು ಬಸರಾಗಿ ಆ ಮಕ್ಕಳನ್ನು ಎಡದೇ ಇದ್ರೆ ಎಷ್ಟೋ ಚೆನ್ನಾಗಿದೆ. ಯಾಕೆಂದ್ರೆ ಇವತ್ತು ನೋಡಿ, ನಾನು ಪರಲೋಕದಲ್ಲಿದ್ದೇನೆ, ನನ್ನ ತಂದೆಯ ಬಳಿಲಿದ್ದೇನೆ. ಇವು ಯೇಸು ಬಗ್ಗೆ ತಿಳಿಯದೆ ನೋಡು ಲೋಕದಲ್ಲೇ ಇದ್ದಾರೆ. ಕರುಳು ಮರುತ್ತದೆ, ಕಣ್ಣೀರು ಹರಿತದೆ. ದಯವಿಟ್ಟು ಈ ದಿನ ಎಲ್ಲಾ ತಾಯಂದಿರಿಗೆ, ಎಲ್ಲಾ ತಂದೆಯರಿಗೆ ಹೇಳುವಂತ ವಿಷಯ ನಾನು ಇಷ್ಟೇ, ನಿಮ್ಮ ಯೇಸುವನ್ನ ನಿಮ್ಮ ಮಕ್ಕಳಿಗೆ ಕೊಡ್ರಿ. ಆತನು ಬಿಡುಗಡೆ ನಾಯಕನಾಗಿದ್ದಾನೆ, ಆತನು ಸಂತೋಷ ಕೊಡುವಂತ ದೇವರಾಗಿದ್ದಾನೆ, ಆತನು ಸುಖ ಕೊಡುವಂತ ದೇವರಾಗಿದ್ದಾನೆ, ಆತನು ರಕ್ಷಣೆ ದುರ್ಗ ಕೋಟೆ ಆಗಿದ್ದಾನೆ, ಆತನೇ ಎಲ್ಲವೂ ಆಗಿದ್ದಾನೆ. ಆತನನ್ನ ನಿಮ್ಮ ಮಕ್ಕಳಿಗೆ ಕೊಟ್ರಿ. ಈ ದಿನ ನಿಮ್ಮ ಮಕ್ಕಳ ದೃಷ್ಟಿಯಲ್ಲಿ ನೀವು ಕೆಟ್ಟವರಾದ್ರೂ ಪರವಾಗಿಲ್ಲ, ಮುಂದೊಂದು ದಿನ ಉತ್ತಮ ತಂದೆಯಾಗಿ ನೀವು ಇರ್ತೀರ ಅವ್ರ ದೃಷ್ಟಿಯಲ್ಲಿ, ಉತ್ತಮ ತಾಯಿಯಾಗಿ ಇರ್ತೀರ ಅವ್ರ ದೃಷ್ಟಿಯಲ್ಲಿ. ಪ್ರೀತಿಯ ದಯವಿಟ್ಟು ಹೇಳೋದಷ್ಟೇ, ನೀವು ಕರ್ತನನ್ನ ನಿಮ್ಮ ಮಕ್ಕಳಿಗೆ ಕೊಡ್ರಿ. ಹಲ್ಲೆಲೂಯಾ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. ಆದುದರಿಂದ ಈ ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಇಲ್ಲಿಂದ ಹೋದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಬೇಕೆಂಬುದೇ ನಮ್ಮ ಗುರಿ. ಆಮೆನ್. ಹಲ್ಲೆಲೂಯಾ. ನಾನು ಬದುಕಿದ್ದು ಸರಿ, ನಾನು ಸತ್ತೋದು ಸರಿ, ನನ್ನ ತಂದೆ ಮೆಚ್ಚುವನಾಗುವುದು. ಅಲ್ಪ ಸುಖಕ್ಕೋಸ್ಕರ, ಕ್ಷಣ ಮಾತ್ರ ಸುಖಕ್ಕೋಸ್ಕರ ನಿಮ್ಮನ್ನ ನೀವು ಬಲಸು ಮಾಡಿಕೊಳ್ಬೇಕು. ದಯವಿಟ್ಟು ನಾನು ಹೇಳೋದಿಷ್ಟೇ, ನೀವು ನನಗಲ್ಲ, ನಿನ್ನಲ್ಲಿ ವಾಸ ಮಾಡುವಂತ ದೇವರಿಗೆ, ನಿನ್ನನ್ನ ಇಲ್ಲಿವರೆಗೂ ಸಾಕಿ ಸಲುಹಿ ಉತ್ತಮ ನಾಯಕನನ್ನಾಗಿ, ಉತ್ತಮ ಮಗನಾಗಿ ರೂಪಿಸಿ, ಇನ್ನೂವರೆಗೂ ಕೂಡ ನಿನ್ನನ್ನ ಹಗಲು ರಾತ್ರಿ ರಕ್ಷಣಾ ದುರ್ಗವಾಗಿ ಕಾಯುವ ಆತನ ದೇವರಿಗೆ ಮೆಚ್ಚುಗೆ ಆಗುತ್ತೆ. ಇದೇ ನೀವು ಮಾಡ್ತಕ್ಕಂಥ ದೊಡ್ಡ ಕೆಲಸ. ಬೇರೆ ಯಾವ ಕೆಲಸ, ದಾನ ಧರ್ಮ ಕರ್ಮ ಇವೆಲ್ಲನೂ ಯಾರೊಬ್ರು ಹೇಳ್ತಾರೆ, ಒಳ್ಳೆನಾಗಿ ಬದುಕಿನ ಸಾಕಪ್ಪ, ಚರ್ಚ್ಗೆ ಯಾಕೆ ಹೋಗ್ಬೇಕು, ಸತ್ಯವೇದನ ಹೋಗ್ಬೇಕು. ಹೌದಾ? ಒಳ್ಳೇದಂದ್ರೆ ಏನು?
ದಾನ ಮಾಡೋದ ಯಾರಿಗಾರ. ಹಾಗಾದ್ರೆ ನೀನು ಒಳ್ಳೆಯವರಾಗಿ ಬದುಕೋದೇ ಆದ್ರೆ ಯಾರೋ ಭಿಕ್ಷುಕೊಬ್ಬ ಹೊರದೋಗಿರೋ ಅಂಗಿ ಅವನೇ, ನೀನು ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಅಂಗಿ ತಕ್ಕೊಟ್ಟು 50 ರೂಪಾಯಿ ಕೊಟ್ಟು ನೆಕ್ಸ್ಟ್ ಅವನ ಅಂಗಿ ಇರೋದು ಮತ್ತೆ ಹೋಗುತ್ತೆ 15,000 ಮತ್ತೆ ಅವನಿಗೆ ಯಾರು ತಕ್ಕೊಡ್ತಾನೆ? ಇದು ದಾನನಾ? ಎಲ್ಲಾರು ಭಿಕ್ಷುಕ್ಕೆ ಬೇಡ್ಕೊಂಡ್ಬಂದು 10 ರೂಪಾಯಿ ಕೊಟ್ರೆ ದಾನನಾ? 10 ರೂಪಾಯಿ ಅವತ್ತಿಗೆ ಅರ್ಧ ತಿಂದ್ಬಿಟ್ಟು ಮುಗಿದ್ಬಿಟ್ರೆ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಯಾರು ಕೊಡಿಸ್ತಾರೆ ಅವ್ರಿಗೆ? ಇದು ದಾನ ಅಂತ ಯಾರಾದ್ರೂ ಕರೀತಾರ? ನೀನು ಕೊಡುವಂಥದ್ದು ಏನಾದ್ರೂ ಶಾಶ್ವತವಾಗಿದ್ರೆ ಕೊಡು, ಅದು ದಾನ. ಏಸು ಶಾಶ್ವತವಾಗಿ ಕೊಟ್ರು. ನಾನು ಏಸು ಸರ್ವಸ್ವವನ್ನು ನಮ್ಗೆ ಶಾಶ್ವತವಾಗಿ ಕೊಟ್ರು, ಅದು ನಿಜವಾದ ದಾನ. 10 ರೂಪಾಯಿ 5 ರೂಪಾಯಿ 8 ಆಣೆ 1 ರೂಪಾಯಿ ಕೊಟ್ಬಿಟ್ಟು ಯಾವತ್ತೋ ಒಂದಿನ ಊಟಕ್ಕೆ ಕರೆದು ಹಾಕ್ಬಿಟ್ಟು ಯಾವುದೋ ಒಂದು ಈ ಹುಟ್ಟಿರೋ ಬಟ್ಟೆ ಕೊಟ್ಬಿಟ್ಟು ಅದನ್ನ ದಾನ ಆದ್ರೆ ನನ್ನಂತ ನಿನ್ನಂತ ಮುಟ್ಟಾಡ ಯಾರು ಇರಲ್ಲ ಪ್ರಪಂಚದಲ್ಲಿ. ಅದು ದಾನ ಅಲ್ಲ, ಭಿಕ್ಷೆ. ಕೊಡು, ಶಾಶ್ವತವಾಗಿರೋದು ಕೊಡು. ಇಲ್ವಾ? ನಿನ್ನ ನಿಂತ್ಕೊಂಡು ಅವ್ನು ಮಾಡುವಂತ ಹೆಲ್ಪ್ ಮಾಡ್ತಾನೆ, ಆತನನ್ನ ಪ್ರೀತಿ ಮಾಡು. ಆಗ ನೀನು 1 ರೂಪಾಯಿ ಕೊಟ್ಟು ಅದನ್ನು ದೊಡ್ಡದಾಗಿ ಮಾರ್ಪಡಿಸುವಂತ ಶಕ್ತಿ ನಿನ್ನಲ್ಲಿ ವಾಸ ಮಾಡುವಂತ ದೇವರಿಗಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 20:32, 20ನೇ ಅಧ್ಯಾಯ 32ನೇ ವಚನ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಈಗ ಕರ್ತನ ವಾಕ್ಯಕ್ಕೂ ಆತನ ಕೃಪೆಗೂ ನಿಮ್ಮನ್ನು ಒಪ್ಪಿಸಿಕೊಡುವವನಾಗಿದ್ದೇನೆ. ಯಾಕೆಂದರೆ ಇದು ನನ್ನ ಬೋಧನೆ ಅಲ್ಲ, ಇದು ಜೀವವುಳ್ಳ ವಾಕ್ಯ. ಇದು ಇಬ್ಬಾಯಿ ಕತ್ತಿ, ಈತನೇ ದೇವರಾಗಿದ್ದಾರೆ. ಆತನ ಕೃಪೆಗೂ ಆತನ ವಾಕ್ಯಕ್ಕೂ ನಮ್ಮನ್ನು ಒಪ್ಪಿಸಿಕೊಡ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ಅಪ್ಪ, ಅನೇಕ ಸತ್ಯವಾದ ವಿಚಾರಗಳನ್ನು ನೀನು ಪ್ರೀತಿಸುವವರಾದ ಕಾರಣ ನಿನ್ನ ಮಕ್ಕಳು ಕೂಡ ಪ್ರೀತಿಸುವವರಾಗಿರ್ಬೇಕೆಂಬುದಾಗಿ ನಿನ್ನ ಮಹತ್ವಾಕಾಂಕ್ಷೆ, ನಿನ್ನ ಬಹು ಆಕಾಂಕ್ಷೆಯುಳ್ಳ ಬಹು ಆಸೆ ಕೂಡ ಅದೇ ಆಗಿದೆ. ಅಪ್ಪ, ನಮ್ಮನ್ನು ಪ್ರೀತಿಸುವ ಹಾಗೆ ನಮ್ಮ ಕಠಿಣವಾದ ಹೃದಯಗಳನ್ನು ಅಥವಾ ನಮ್ಮಲ್ಲಿರುವಂತ ಎಲ್ಲ ಬಲಹೀನತೆಯನ್ನು ತೆಗೆದು ಅಪ್ಪ ನನ್ನ ಶರೀರವನ್ನು ಪ್ರೀತಿಸಿದ ಹಾಗೆ ಅಪ್ಪ ನನ್ನ ನೆರೆಯವರನ್ನ, ನನ್ನ ಸಹೋದರಿಯನ್ನ ಪ್ರೀತಿಸುವಂತ ನಿಷ್ಕಪಟವಾದ ನಿಷ್ಕಲ್ಮಿಷವಾದ ಹೃದಯವನ್ನು ನಮಗೆ ದಯಪಾಲಿಸು ತಂದೆ. ಅಪ್ಪ, ನೀನು ನಮ್ಮನ್ನ ಉಪಯೋಗಿಸಿ ನೀನು ನಮ್ಮನ್ನು ನಡೆಸಬೇಕೆಂಬುದಾಗಿ ಪ್ರಭುರಕ್ಷಕರಾದ ಪವಿತ್ರರಾದ ತಂದೆಯೇ ನಿನ್ನ ಕರೆಗಳಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್. ಹಲ್ಲೆಲೂಯಾ.